ನಮಸ್ಕಾರ ವೀಕ್ಷಕರೇ. ಪೆಟ್ರೋಲ್ ಬಂಕ್ನಲ್ಲಿ ಮೀಟರ್ ಓಡ್ತಾ ಇದೆ, ನಮ್ಮ ಜೇಬಿನಿಂದ ಹಣವೂ ಖರ್ಚಾಗ್ತಾ ಇದೆ. ಆದರೆ ನಾವು ಕೊಡುವ ಹಣ ನಿಜವಾಗಿ ಎಲ್ಲಿಗೆ ಹೋಗ್ತಾ ಇದೆ? 1 ಲೀಟರ್ ಪೆಟ್ರೋಲ್ ಅಥವಾ ಡೀಸೆಲ್ ಬೆಲೆಯಲ್ಲಿರುವ ಕಚ್ಚಾ ತೈಲದ ಪಾಲು ಎಷ್ಟು? ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ತೆರಿಗೆಗಳ ಪಾಲು ಎಷ್ಟು? ತೈಲ ಕಂಪನಿಗಳಿಂದ ಇದರಿಂದ ಎಷ್ಟು ಲಾಭವನ್ನು ಮಾಡಿಕೊಳ್ತವೆ? ಭಾರತ ಇರಾನ್ನೊಂದಿಗೆ ಅಗ್ಗದ ಬೆಲೆ ತೈಲ ಸಂಬಂಧವನ್ನು ಕಳೆದುಕೊಂಡಿದ್ದರಿಂದ ಇಂಧನ ಸಮಸ್ಯೆಗಳು ಹೆಚ್ಚಾಗಿವೆಯಾ? ರಷ್ಯಾದಿಂದ ರಿಯಾಯಿತಿ ದರದಲ್ಲಿ ಖರೀದಿಸಿದಂತಹ ತೈಲದ ಲಾಭ ನಿಜವಾಗಿ ಸಿಕ್ಕಿದ್ದು ಸಾಮಾನ್ಯ ಜನರಿಗ, ಖಾಸಗಿ ಕಂಪನಿಗಳಿಗ ಅಥವಾ ಸರ್ಕಾರಕ್ಕ? ಪೆಟ್ರೋಲ್ ಡೀಸೆಲ್ ದರ ಏರಿಕೆಯ ಹಿಂದೆ ಇರುವ ರಾಜಕೀಯ, ಆರ್ಥಿಕ ಮತ್ತು ಇಂಧನ ಭದ್ರತೆಯ ಸಂಪೂರ್ಣ ಚಿತ್ರದ ಬಗ್ಗೆ ಮಾತಾಡ್ತಾ ಹೋಗೋಣ. ನಾನು ಗುರುರಾಜ್ ದೇಸಾಯಿ. ದೇಶದಲ್ಲಿ ಮತ್ತೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗಿದೆ. ಕೇವಲ 2 ವಾರಗಳ ಅವಧಿಯಲ್ಲಿ 4ನೇ ಬಾರಿ ದರ ಪರಿಷ್ಕರಣೆ ಆಗಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ಪ್ರತಿ ಲೀಟರ್ಗೆ ಹೆಚ್ಚು ಕಡಿಮೆ 9 ರೂಪಾಯಿನಷ್ಟು ಹೆಚ್ಚಳವನ್ನು ಕಂಡಿದೆ. ಯುದ್ಧದಿಂದ ಆರಂಭವಾದ ತೈಲ ಬೆಲೆ ಏರಿಕೆ ಭಾರತದ ತೈಲ ಸಂಗ್ರಹದ ಸಾಮರ್ಥ್ಯವನ್ನು ಹೇಗಿದೆ ಎನ್ನುವಂಥದ್ದನ್ನು ಸಾಬೀತು ಮಾಡಿದೆ. ಫೆಬ್ರವರಿ 23, 2026ರಂದು ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರೆಲ್ಗೆ $71.28 ಇತ್ತು. ಇರಾನ್ ಯುದ್ಧ ಮತ್ತು ಹೋರ್ಮೋಜ್ ಜಲಸಂಧಿಯ ಸುತ್ತಮುತ್ತಲೂ ಏನು ಉದ್ವಿಗ್ನತೆ ಹರಡಿತು, ಆಗ ಅಂದರೆ ಏಪ್ರಿಲ್ 6ರಂದು ಕಚ್ಚಾ ತೈಲದ ಬೆಲೆ $111.73ಗೆ ಏರಿಕೆಯನ್ನು ಕಾಣಿಸ್ತು. ನಂತರ ಸ್ವಲ್ಪ ಇಳಿಕೆಯಾಗಿದ್ದರೂ ಕೂಡ ಈಗ ಅಂದರೆ ಅದು ಎಷ್ಟಿದೆ ಅಂತ ಹೇಳಿದರೆ $99.14 ಮಟ್ಟದಲ್ಲಿಯೇ ಉಳಿದುಕೊಂಡಿದೆ. ಭಾರತೀಯ ರೂಪಾಯಿನಲ್ಲಿ ಇದನ್ನು ನಾವು ನೋಡೋದಾದರೆ 1 ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ ಸುಮಾರು $6,100 ರೂಪಾಯಿಯಿಂದ $9,600 ರೂಪಾಯಿಗೆ ಏರಿದಂತಾಗಿದೆ. ಇದೇ ಅವಧಿಯಲ್ಲಿ ಜಾಗತಿಕ ಪೆಟ್ರೋಲ್ ಬೆಲೆ ಲೀಟರ್ಗೆ $1.20ನಿಂದ $1.46ಗೆ ಏರಿಕೆಯನ್ನು ಕಂಡಿದ್ದರೆ, ಡೀಸೆಲ್ ಬೆಲೆ $1.20ನಿಂದ $1.54ಗಳಿಗೆ ಏರಿಕೆಯನ್ನು ಕಂಡಿದೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆಯ ನೇರ ಪರಿಣಾಮ ಬೀರುವಂಥದ್ದು ಜನಸಾಮಾನ್ಯರಿಗೆ ಅಂಥೇಳಿ ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಸುಮ್ಮನೆ ಒಂದು ಅಂದಾಜನ್ನು ಹೇಳ್ತೀನಿ. ಬೆಂಗಳೂರಿನಲ್ಲಿ ಪ್ರತಿದಿನ ಸುಮಾರು 1.2 ಕೋಟಿಯಷ್ಟು ವಾಹನಗಳು ಓಡಾಟವನ್ನು ನಡೆಸ್ತವೆ. ಇದರಲ್ಲಿ ಬೈಕ್ ಮತ್ತು ಸ್ಕೂಟರ್ಗಳು ದೊಡ್ಡ ಪ್ರಮಾಣದಲ್ಲಿದ್ದಾವೆ. ಯಾಕೆ ಅಂತ ಹೇಳಿದ್ರೆ ನಗರದೊಳಗಡೆ ಎಲ್ಲ ಕಡೆಗಳಲ್ಲೂ ಸಾರ್ವಜನಿಕ ವ್ಯವಸ್ಥೆ ಸಾಕಷ್ಟು ವಿಸ್ತರಣೆ ಆಗದೇ ಇರೋದ್ರಿಂದ, ಅಂದರೆ ಬೇರೆ ಬೇರೆ ಸ್ಟಾಪ್ ಟು ಸ್ಟಾಪ್ಗಳಿರ್ಬೋದು, ಆದರೆ ಬೇರೆ ಬೇರೆ ಪ್ರದೇಶಗಳಿಗೆ ಅಥವಾ ಬೇರೆ ಬೇರೆ ವಾರ್ಡ್ಗಳಂತ ಇರ್ತಾವಲ್ಲ ಅಲ್ಲಿಗೆ ಹೋಗಬೇಕಾದ್ರೆ ಸರಿಯಾಗಿರ್ತಕ್ಕಂತಹ ಸಾರ್ವಜನಿಕ ವ್ಯವಸ್ಥೆ ಇಲ್ಲ. ಆ ಕಾರಣಕ್ಕಾಗಿಯೇ ಸಹಜವಾಗಿಯೇ ಬಹಳಷ್ಟು ಜನ ಸ್ಕೂಟರ್ ಮತ್ತು ಬೈಕ್ಗಳನ್ನು ಓಡಿಸ್ತಾ ಇರುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಮತ್ತು ಸ್ವಲ್ಪ ಕೆಲಸ ಬೇರೆ ಬೇರೆ ಲೆಕ್ಕಾಚಾರವನ್ನು ಇಟ್ಕೊಂಡು ಮಧ್ಯಮ ವರ್ಗದ ಜನರು ಹೆಚ್ಚಾಗಿ ಖಾಸಗಿ ವಾಹನಗಳನ್ನೇ ಅವಲಂಬಿಸಿರುವಂಥ ನಾವು ದಿನನಿತ್ಯ ನೋಡ್ತಾ ಇದ್ದೀವಿ. ಇವರು ಈಗ ತಿಂಗಳಿಗೆ ಪೆಟ್ರೋಲ್ಗೆ ಅಂತೇಳಿ ಹೆಚ್ಚು ಕಡಿಮೆ ಒಂದು $3,000 $4,000 ರೂಪಾಯಿವರೆಗೆ ಖರ್ಚು ಮಾಡ್ತಾ ಇದ್ರು. ಈಗ ಪೆಟ್ರೋಲ್ ದರ ಏರಿಕೆಯಿಂದಾಗಿ ಒಬ್ಬ ವಾಹನ ಸವಾರ ಒಂದು ತಿಂಗಳಿಗೆ $5,000 $6,000 ರೂಪಾಯಿಯಷ್ಟು ಹಣವನ್ನು ಖರ್ಚು ಮಾಡ್ತಾ ಇದ್ದಾರೆ ಎನ್ನುವಂತಹ ಲೆಕ್ಕಾಚಾರಗಳು ಈಗ ತಿಳಿದು ಬರ್ತಾ ಇದ್ದಾವೆ. IT ಉದ್ಯೋಗಿಗಳು, ಡೆಲಿವರಿ ಕಾರ್ಮಿಕರು, ಕ್ಯಾಬ್ ಚಾಲಕರು ಮತ್ತು ಸಣ್ಣ ವ್ಯಾಪಾರಸ್ಥರ ಮೇಲೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯ ಪರಿಣಾಮ ಹೆಚ್ಚಾಗಿ ಗೋಚರಿಸ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಬ್ಲಿಂಕಿಟ್, ಜೊಮ್ಯಾಟೊ ಮತ್ತು ಸ್ವಿಗ್ಗಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಗೆಳೆಯರನ್ನು ವಿಚಾರಿಸಿದೆ. ಪೆಟ್ರೋಲ್ ದರ ಹೆಚ್ಚಳ ಆಗಿದೆ, ಹೇಗೆ ನಿಭಾಯಿಸ್ತಾ ಇದ್ದೀರಿ, ಏನು ಕತೆ, ಹೆಚ್ಚಳ ಆಗಿರುವಂಥದ್ದು ಏನಾದರೂ ನಿಮಗೆ ಸಮಸ್ಯೆ ಆಗಿದೆಯಾ ಅಥವಾ ಬ್ಯಾಲೆನ್ಸ್ ಆಗ್ತಾ ಇದೆಯಾ ಅಂತೇಳಿ. ಯಾಕಂದರೆ ಬಹಳಷ್ಟು ಇದೇ ಸಂದರ್ಭದೊಳಗಡೆ ವಿಡಿಯೋಗಳು ಕೂಡ ಓಡಾಡ್ತಾ ಇರುವಂಥದ್ದನ್ನ ನಾವು ಗಮನಿಸಿದ್ದೀವಿ. ಪೆಟ್ರೋಲ್ ದರ 500 ಯಾಕೆ 1000 ಆದರೂ ಕೂಡ ನಾವು ಹಾಕ್ಸ್ಕೊಳ್ತೇವೆ ಅನ್ನುವಂತಹ ಕೆಲವೊಂದಿಷ್ಟು ಜನ ಅಂಧಭಕ್ತರು ಫೇಸ್ಬುಕ್ಕಲ್ಲಿ ಮಾತಾಡಿರುವಂಥದ್ದನ್ನ ನಾವು ನೋಡಿದ್ದೀವಿ. ಕೆಲವೊಂದಿಷ್ಟು ಜನ ದರ ಹೆಚ್ಚಳದ ಬಗ್ಗೆ ಮಾತಾಡಿರುವಂಥದ್ದನ್ನು ಕೂಡ ವಾಹನ ಸವಾರರು ಪ್ರಶ್ನೆ ಮಾಡಿರುವಂಥದ್ದನ್ನು ಸಾಮಾಜಿಕ ಜಾಲತಾಣದೊಳಗಡೆ ನಾವು ನೋಡಿದ್ದೀವಿ. ಆದರೆ ನಾನು ಈ ಕೆಲಸ ಅಂದರೆ ಈ ಪ್ಲಾಟ್ಫಾರ್ಮ್ಗಳಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಗೆಳೆಯರನ್ನ ವಿಚಾರ ಮಾಡಿದಾಗ ಅವರು ಹೇಳ್ತಾ ಇದ್ರು, ಒಂದು ದಿನಕ್ಕೆ ನಮ್ಮೆಲ್ಲ ಖರ್ಚು ವೆಚ್ಚವನ್ನು ತೆಗೆದು ಹೆಚ್ಚು ಕಡಿಮೆ ಒಂದು $500 ರೂಪಾಯಿಯನ್ನು ನಾವು ದಿನಕ್ಕೆ ಉಳಿಸ್ತಾ ಇದ್ವಿ. ಈಗ ಅದು $350 ರೂಪಾಯಿಗೆ ಬಂದಿದೆ. ಈ $350 ರೂಪಾಯಿದೊಳಗಡೆ ನಾನು ಏನನ್ನು ಕಡಿತ ಮಾಡಲಿ? ನನ್ನ ಮಕ್ಕಳಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಂತಹ ಸಿಹಿ ತಿಂಡಿಯಲ್ಲಿ ಕಡಿತ ಮಾಡಲಾ? ನನ್ನ ಹೆಂಡತಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಂತಹ ಪ್ರೀತಿಯ ಉಡುಗೊರೆಯಲ್ಲಿ ಕಡಿತ ಮಾಡಲಾ? ಅಥವಾ ನನಗಾಗಿ ಬಳಸ್ಕೊಳ್ತಾ ಇದ್ದಂಥದರಲ್ಲಿ ಕಡಿತ ಮಾಡಲಾ ಎನ್ನುವಂತಹ ಪ್ರಶ್ನೆಯನ್ನು ಈಗ ಅವರು ನನ್ನ ಮುಂದೆ ಇಟ್ಟಿದ್ದಾರೆ. ಕಷ್ಟ ಇದು. ಇದಕ್ಕೆ ಉತ್ತರ ಕೊಟ್ಬಿಡುವಂಥದ್ದು ಸುಲಭವಾಗಿ ಅಡ್ಜಸ್ಟ್ ಮಾಡ್ಕೋ, ಏನೋ ಒಂದು ಪರವಾಗಿಲ್ಲ, ಯಾವುದಕ್ಕಾದರೂ ಒಂದು ಕಡಿಮೆ ಮಾಡ್ಕೊತ ಯಾವುದೋ ಒಂದು ಉತ್ತರ ಕೊಟ್ಬಿಡ್ಬೋದು. ಆದರೆ
ಒಬ್ಬ ಸಾಮಾನ್ಯ ವ್ಯಕ್ತಿಯ ಸ್ಥಿತಿ ಹೀಗಿದೆ ಅಂತ ಹೇಳಿದರೆ, ಬಹಳಷ್ಟು ಜನ ಕಷ್ಟಪಟ್ಟು ಏನೋ ಒಂದು ಕೆಲಸ ಮಾಡಬೇಕು, ಏನೋ ಒಂದು ಸಾಧನೆಯನ್ನು ಮಾಡಬೇಕು, ಇಲ್ಲೇನೋ ಒಂದು ಕೆಲಸವನ್ನು ಮಾಡಿ ಅದರಿಂದ ಉಳಿತಾಯವನ್ನು ಮಾಡಿ ಕುಟುಂಬವನ್ನು ನಿರ್ವಹಣೆ ಮಾಡಬೇಕು, ಊರಿಗೆ ಹಣವನ್ನು ಕಳಿಸ್ಬೇಕು ಅಂತೇಳಿ ಬಹಳಷ್ಟು ಜನ ಡೆಲಿವರಿ ಬಾಯ್ಗಳಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಹಣವೇ ಉಳಿಲಿಲ್ಲ ಅಂತ ಹೇಳಿದರೆ, ಅಂದರೆ ಇಲ್ಲಿ ಪೆಟ್ರೋಲ್ನ ದರ ಯಾವ ರೀತಿಯ ಬರೆಯನ್ನು ಜನಸಾಮಾನ್ಯರಿಗೆ ಎಳಿತಾ ಇದೆ ಅನ್ನೋದಕ್ಕೆ ಇದು ಒಂದು ಸ್ಪಷ್ಟವಾಗಿರ್ತಕ್ಕಂತಹ ಉದಾಹರಣೆಯಾಗಿ ನಾವು ಇದನ್ನು ತೆಗೆದುಕೊಳ್ಬಹುದಾಗಿದೆ. ಪೆಟ್ರೋಲ್ ಕತೆ ಆ ರೀತಿ ಆದರೆ ಡೀಸೆಲ್ ದರ ಹೆಚ್ಚಳ ಆಗಿರುವಂಥದ್ದು ಕೂಡ ದೊಡ್ಡ ಅಪಾಯವನ್ನು ಎದುರಿಸಬೇಕಾಗುತ್ತೆ ನಾವೆಲ್ಲ. ಬೆಂಗಳೂರು ಸೇರಿದಂತೆ ದೇಶದ ಪ್ರಮುಖ ನಗರಗಳಿಗೆ ಪ್ರತಿದಿನ ಸಾವಿರಾರು ಟನ್ ರೀತಿಯಲ್ಲಿ ತರಕಾರಿ, ಹಣ್ಣು, ಹಾಲು, ಆಹಾರ ಧಾನ್ಯ ಮತ್ತು ಅಗತ್ಯ ವಸ್ತುಗಳನ್ನು ಪೂರೈಕೆ ಮಾಡುವಂತಹ ವಾಹನಗಳು ಬಳಸ್ತಾ ಇರುವಂಥದ್ದು ಯಾವುದು ಅಂತೇಳಿದರೆ ಡೀಸೆಲನ್ನು. ಈ ಡೀಸೆಲನ್ನು ಬಳಸ್ತಾ ಇರತಕ್ಕಂತಹ ವಾಹನಗಳು ದರ ಹೆಚ್ಚಳದಿಂದಾಗಿ ವಾಹನ ಚಾಲಕರು ಸಾಕಷ್ಟು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ಅವರು ಸರಾಸರಿ ಲೀಟರ್ನ ನಿಭಾಯಿಸಬೇಕು ಅಂತೇಳಿದರೆ, ನಾನು ಹೇಳಿದ್ನಲ್ಲ, ತರಕಾರಿ ಬೆಲೆ, ಹಣ್ಣು, ಹಾಲು, ಆಹಾರ ಧಾನ್ಯ, ನಾವು ಬಳಸುವಂತಹ ಅಗತ್ಯ ವಸ್ತುಗಳ ಬೆಲೆಗಳು ಹೆಚ್ಚಾಗುವಂತಹ ಅಪಾಯಕಾರಿಗಳು ಕೂಡ ಈ ಇಂಧನ ಬೆಲೆ ಏರಿಕೆಯಿಂದ ಆಗುವಂತಹ ಸಾಧ್ಯತೆಗಳಿದ್ದಾವೆ ಎನ್ನುವಂತಹ ಲೆಕ್ಕಾಚಾರಗಳು ಕೂಡ ಈಗ ಓಡಾಡ್ತಾ ಇದ್ದಾವೆ. ಪೆಟ್ರೋಲ್ ಅಥವಾ ಡೀಸೆಲ್ನ ನಿಜವಾದ ಬೆಲೆ ಎಷ್ಟು ಎನ್ನುವಂತಹ ಒಂದು ಅಂದಾಜನ್ನು ನೋಡೋದಾದರೆ, ಜೂನ್ 2, 2026 ಸರಾಸರಿ ಪೆಟ್ರೋಲ್ನ ದರ 110.89 ಇದೆ ಅಂತ ಹೇಳಿ ನಾವು ಪರಿಗಣನೆಗೆ ತಗೊಳ್ಳೋಣ. ಅಂದರೆ ನಾವು ಯಾರೆಲ್ಲ ದಿನನಿತ್ಯ ಪೆಟ್ರೋಲ್ ಹಾಕ್ಸ್ಕೊಳ್ತಾ ಇದ್ದೀವಿ, ಡೀಸೆಲ್ ಹಾಕ್ಸ್ಕೊಳ್ತಾ ಇದ್ದೀವಿ, ರೇಟ್ ಎಷ್ಟಿದೆ ಅಂತ ಗೊತ್ತಿದೆ. ಜೂನ್ 2 ಲೆಕ್ಕಾಚಾರದ ಪ್ರಕಾರ ಜೂನ್ 2ನೇ ತಾರೀಕು ಪೆಟ್ರೋಲ್ ದರ ಬೆಂಗಳೂರಲ್ಲಿ ಎಷ್ಟಿದೆ ಅಂತ ಹೇಳಿದರೆ 110.89 ರೂಪಾಯಿ ಇದೆ. ಅಂದರೆ 110 ರೂಪಾಯಿ 89 ಪೈಸೆ ಎಷ್ಟಿದೆ, ಅಂದರೆ ಹೆಚ್ಚು ಕಡಿಮೆ 111 ರೂಪಾಯಿ ಅಂತಲೇ ನಾವು ಅದನ್ನು ಲೆಕ್ಕಾಚಾರ ಹಾಕ್ಕೊಳ್ಬೋದು. ಇದರ ವೆಚ್ಚ ಹೇಗಿದೆ ಅನ್ನುವಂಥ ಒಂದು ಅಂದಾಜನ್ನು ನಾವೀಗ ಇಲ್ಲಿ ನೋಡ್ತಾ ಹೋಗೋಣ. ಇದರಲ್ಲಿ 45 ರೂಪಾಯಿ ಕಚ್ಚಾ ತೈಲಕ್ಕೆ ಖರ್ಚಾಗುತ್ತೆ, ಶುದ್ಧೀಕರಣ ಮತ್ತು ಸಾಗಾಣಿಕೆಗೆ 6 ರೂಪಾಯಿ ಖರ್ಚಾಗುತ್ತೆ, ಕಂಪನಿ ಮಾರ್ಜಿನ್ ಮತ್ತು ಡೀಲರ್ಸ್ ಕಮಿಷನ್ 7 ರೂಪಾಯಿ ಖರ್ಚಾಗುತ್ತೆ, ಕೇಂದ್ರ ಅಬಕಾರಿ ಸುಂಕ 20 ರೂಪಾಯಿ, ಅವರು 10 ರೂಪಾಯಿನೋ ಕಡಿಮೆ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ, ಅದಿನ್ನೂ ಸ್ಪಷ್ಟವಾಗಿರ್ತಕ್ಕಂಥದ್ದು ಸಿಕ್ಕಿಲ್ಲ. ಹಾಗಾಗಿ ಈಗ ಸದ್ಯಕ್ಕೆ ಕೇಂದ್ರ ಅಬಕಾರಿ ಸುಂಕ 20 ರೂಪಾಯಿ ಅಂತಲೇ ಇಟ್ಕೊಳ್ಳೋಣ. ಇನ್ನು ರಾಜ್ಯದ ವ್ಯಾಟ್ ಎಷ್ಟಿದೆ ಅಂತ ಹೇಳಿದರೆ 32 ರೂಪಾಯಿ 89 ಪೈಸೆ ಇದೆ. ಒಟ್ಟು ಲೆಕ್ಕ ಹಾಕಿದರೆ 110 ರೂಪಾಯಿ 89 ಪೈಸೆ ಎಷ್ಟಿದೆ ಎನ್ನುವಂಥದ್ದು ಈಗೊಂದು ಲೆಕ್ಕ ನಮ್ಮ ಕಣ್ಣು ಮುಂದೆ ಸಿಗ್ತಾ ಇದೆ. ಈ ಲೆಕ್ಕದ ಪ್ರಕಾರ 1 ಲೀಟರ್ ಪೆಟ್ರೋಲಲ್ಲಿ ಕಚ್ಚಾ ತೈಲದ ಬೆಲೆ ಸುಮಾರು 45 ರೂಪಾಯಿ ಮಾತ್ರ ಇದೆ. ಉಳಿದಿರತಕ್ಕಂತಹ 65.89 ರೂಪಾಯಿ ಶುದ್ಧೀಕರಣ, ಸಾಗಣೆ, ಕಂಪನಿಗಳ ಮಾರ್ಜಿನ್ ಮತ್ತು ಕೇಂದ್ರ ರಾಜ್ಯ ಸರ್ಕಾರಗಳ ತೆರಿಗೆಗಳಿಗೆ ಹೋಗ್ತಾ ಇದೆ. ಅಂದರೆ ಗ್ರಾಹಕರು ಪಾವತಿಸುವಂತಹ 100 ರೂಪಾಯಲ್ಲಿ ಹೆಚ್ಚು ಕಡಿಮೆ 48ರಿಂದ 50 ರೂಪಾಯಿನಷ್ಟು ತೆರಿಗೆಗಳಿಗೆ ನಾವು ಕೊಡಬೇಕಾಗಿದೆ. ಅಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಆಗ್ತಾ ಇರತಕ್ಕಂತಹ ಟ್ಯಾಕ್ಸ್ನಿಂದಾಗಿ ಮತ್ತಷ್ಟು ನಮಗೆ ಪೆಟ್ರೋಲ್ ಡೀಸೆಲ್ ದುಬಾರಿ ಆಗ್ತಾ ಇದೆ. ಓಕೆ, ಇಷ್ಟೆಲ್ಲ ತೆರಿಗೆಯನ್ನು ಹಾಕುವಂತಹ ಸರ್ಕಾರಗಳು ಇಂಧನವನ್ನು ಶೇಖರಣೆ ಮಾಡಿರುವಂತಹ ಅಥವಾ ಶೇಖರಣೆ ಮಾಡಿ ಇಡುವಂತಹ ಸಾಮರ್ಥ್ಯವನ್ನು ಎಷ್ಟು ಹೊಂದಿದ್ದಾವೆ, ಎಷ್ಟು ದಿನಗಳ ಕಾಲ ನಾವು ತೈಲವನ್ನು ಸಂಗ್ರಹಿಸಿಡುವಂತಹ ಸಾಮರ್ಥ್ಯವನ್ನು ಹೊಂದಿದ್ದೇವೆ ಎನ್ನುವಂಥದ್ದನ್ನು ಗಮನಿಸೋದಾದರೆ, ಭಾರತದ ಕಾರ್ಯತಂತ್ರ ತೈಲ ಸಂಗ್ರಹ ಸಾಮರ್ಥ್ಯ ಸುಮಾರು 5.33 ಮಿಲಿಯನ್ ಮೆಟ್ರಿಕ್ ಟನ್ನಷ್ಟು ಆಗಿದೆ. ಇದು ದೇಶದ ಅಗತ್ಯಕ್ಕೆ, ಅಂದರೆ ದೇಶದ ಒಂದು 10 ದಿನಕ್ಕೆ ಆಗುವಷ್ಟು ಮಾತ್ರ ಇದನ್ನು ಬಳಸ್ಬೋದು ಅಂಥೇಳಿ ಹೇಳ್ತಾರೆ. 10 ದಿನಕ್ಕೆ ಆಗುವಷ್ಟು ಮಾತ್ರ ಸ್ಟಾಕನ್ನು ಇಟ್ಕೊಳ್ಬೋದು ಅಂಥೇಳಿ. ಅಂದರೆ ಇಲ್ಲಿ ಭಾರತದ ಕಾರ್ಯತಂತ್ರದ ತೈಲ ಸಂಗ್ರಹ ಸಾಮರ್ಥ್ಯ ಅಂತ ಹೇಳಿದರೆ, ಏನಾದರೂ ಯುದ್ಧ ಅಥವಾ ವಿಕೋಪಗಳು ಈ ರೀತಿಯ ಏನಾದರೂ ಬೇರೆ ರೀತಿ ಅವಘಡಗಳು ಸಂಭವಿಸ್ತವೆ ಅಂತ ಹೇಳಿದಾಗ ಅಂಥ ಸಂದರ್ಭದೊಳಗಡೆ ನಮ್ಮ ದೇಶದಲ್ಲಿ ಪೆಟ್ರೋಲ್ ಅಥವಾ ಡೀಸೆಲನ್ನು ಸಂಗ್ರಹ ಮಾಡಿಡುವಂತಹ ಸಾಮರ್ಥ್ಯ ಎಷ್ಟಿದೆ ಅಂತೇಳಿದರೆ ಕೇವಲ 10 ದಿನಕ್ಕಾಗುವಷ್ಟು ಮಾತ್ರ ಸಂಗ್ರಹ ಮಾಡಿಡುವಂತಹ ಸಾಮರ್ಥ್ಯ ಇದೆ. ಇನ್ನು ನಾರ್ಮಲ್ ಆಗಿ ಬೇರೆ ಟೈಮಲ್ಲಿ ಅಂತ ಹೇಳಿದರೆ ತೈಲ ಕಂಪನಿಗಳ ವಾಣಿಜ್ಯ ಸಂಗ್ರಹ ಸೇರ್ಪಡೆ ಮಾಡಿದರೆ ಎಷ್ಟಾಗುತ್ತೆ ಅಂತ ಹೇಳಿದರೆ ಸುಮಾರು 60ರಿಂದ 74 ದಿನಗಳವರೆಗೆ ತೈಲ ಸಂಗ್ರಹವನ್ನು ಮಾಡುವಂಥ ಸಾಮರ್ಥ್ಯವನ್ನು ಭಾರತ ಹೊಂದಿದೆ ಅಂತೇಳಿ ಹೇಳ್ತಾ ಇದೆ. ಆದರೆ ಸರ್ಕಾರಿ ಅಂಕಿಅಂಶಗಳು ಹೇಳುವಂಥದ್ದೇನು ಅಂತ ಹೇಳಿದರೆ ಭಾರತದಲ್ಲಿ ಸದ್ಯಕ್ಕೆ ಕೇವಲ 60 ದಿನಗಳಿಗೆ ಮಾತ್ರ ತೈಲವನ್ನು ಸಂಗ್ರಹಣೆ ಮಾಡಿಡುವಂತಹ ಸಾಮರ್ಥ್ಯವನ್ನು ಹೊಂದಿದೆ ಅಂತ ಹೇಳ್ತಾ ಇದ್ದಾರೆ.
ಅಂತಾರಾಷ್ಟ್ರೀಯ ಮಟ್ಟದೊಳಗಡೆ ಇಂಧನ ಸಂಸ್ಥೆಗಳು ಕನಿಷ್ಠ 90 ದಿನಗಳವರೆಗೆ ಬೇಕಾಗುವಷ್ಟು ತೈಲ ಸಂಗ್ರಹವನ್ನು ಮಾಡಿಕೊಳ್ಬೇಕು ಎನ್ನುವಂಥ ಒಂದು ಶಿಫಾರಸ್ಸಿದೆ. ಆ ಶಿಫಾರಸನ್ನು ನಮ್ಮ ಭಾರತ ದೇಶ ಇನ್ನೂ ಜಾರಿ ಮಾಡಿಲ್ಲ. ಅಂದರೆ ಇಲ್ಲಿ ಪೆಟ್ರೋಲ್ ದರ ಬರೀ ಹೆಚ್ಚಳ ಆಗುತ್ತೆ, ಅದಕ್ಕೆ ಏನೇನು ಕಾರಣ, ಇವೆಲ್ಲವೂ ಕಾರಣಗಳ ಜೊತೆಗೆ ತೈಲ ಸಂಗ್ರಹ ಸಾಮರ್ಥ್ಯದ ಕೊರತೆಯನ್ನು ನಾವು ಅನುಭವಿಸ್ತಾ ಇರೋದ್ರಿಂದ, ತೈಲ ಸಂಗ್ರಹ ಸಾಮರ್ಥ್ಯದಲ್ಲಿ ನಾವು ಹೆಚ್ಚಳವನ್ನು ಕಾಣಿಸ್ತಾ ಇರೋದ್ರಿಂದ ನಾವು ಪೆಟ್ರೋಲ್ ಮತ್ತು ಡೀಸೆಲ್ ದರದೊಳಗಡೆ ಪದೇ ಪದೇ ಏರಿಕೆಯನ್ನು ಅನುಭವಿಸುವಂತಹ ಒಂದು ಕೆಟ್ಟದಾಗಿರ್ತಕ್ಕಂಥ ಪರಿಣಾಮ ನಮ್ಮ ದೇಶದ ಜನರ ಮೇಲೆ ಬೀರ್ತಾ ಇದೆ. ಇಲ್ಲೊಂದು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ರಿಪೋರ್ಟ್ ಇದೆ. ನಿಮ್ಮ ಕಣ್ಮುಂದೆ ಒಂದು ಚಿತ್ರ ಕಾಣಿಸ್ತಾ ಇದೆ. ವಿಶ್ವದ ಅಗ್ರ 10 ಆರ್ಥಿಕ ಶಕ್ತಿ ಹೊಂದಿರುವಂತಹ ರಾಷ್ಟ್ರಗಳ ಪೈಕಿ ಭಾರತೀಯ ಪೆಟ್ರೋಲ್ ಮತ್ತು ಡೀಸೆಲನ್ನು ಖರೀದಿ ಮಾಡೋದಕ್ಕೆ ಎಷ್ಟು ಸಾಮರ್ಥ್ಯವನ್ನು ಹೊಂದಿದ್ದಾನೆ ಎನ್ನುವಂಥದ್ದನ್ನು ಹೇಳುವಂಥ ಒಂದು ವರದಿ ಅದು. ಈ ವರದಿಯನ್ನು ನೋಡ್ತಾ ಇದ್ದರೆ ನಿಮ್ಮ ಕಣ್ಮುಂದೆ ಕಾಣಿಸ್ತಾ ಇದೆ, ಅದು ಆಶ್ಚರ್ಯ ಅನಿಸುತ್ತೆ. ಭಾರತೀಯನಿಗೆ ಪೆಟ್ರೋಲ್ ಮತ್ತು ಡೀಸೆಲನ್ನು ಖರೀದಿ ಮಾಡುವಂಥದ್ದು ಅತ್ಯಂತ 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 ದುಬಾರಿಯಾಗಿರುವಂತಹ ವಸ್ತು. ಭಾರತ ದೇಶದೊಳಗಡೆ ಅತ್ಯಂತ ದುಬಾರಿಯಾಗಿರುವಂತಹ ವಸ್ತು ಯಾವುದು ಅಂತೇಳಿದರೆ ಪೆಟ್ರೋಲ್ ಅಥವಾ ಡೀಸೆಲ್ ಅನ್ನುವಂತಹ ವರದಿಯನ್ನು ಇದು ಹೇಳಿಕೊಡ್ತಾ ಇದೆ. ಒಬ್ಬ ಭಾರತೀಯ ತನ್ನ ಒಂದು ಆದಾಯದಿಂದ ಕೇವಲ ದಿನಕ್ಕೆ 8 ಲೀಟರ್ ಪೆಟ್ರೋಲನ್ನು ಮಾತ್ರ ಅಥವಾ 8 ಲೀಟರ್ ಡೀಸೆಲನ್ನು ಮಾತ್ರ ಖರೀದಿಸುವಂತಹ ಸಾಮರ್ಥ್ಯವನ್ನು ಹೊಂದಿದ್ದಾನೆ. ವ್ಯಕ್ತಿಯ ತಲಾ ಆದಾಯವನ್ನು ಲೆಕ್ಕ ಹಾಕಿದರೆ ಅದು ಇನ್ನೂ ಭಾರಿ ಕಷ್ಟ ಇದೆ ಲೆಕ್ಕಾಚಾರ. ನಾನು ಹೇಳ್ತಾ ಇರುವಂಥದ್ದು ದೇಶದ ಅಂಕಿಅಂಶಗಳು ಕೊಟ್ಟಿರ್ತಕ್ಕಂತಹ ದೇಶದ ಒಟ್ಟು ತಲಾ ಆದಾಯವನ್ನು ಇಟ್ಕೊಂಡು ಹೇಳೋದಾದರೆ ಒಬ್ಬ ಭಾರತೀಯ ಒಂದು ದಿನಕ್ಕೆ 8 ಲೀಟರ್ ಪೆಟ್ರೋಲ್ ಅಥವಾ 8 ಲೀಟರ್ ಡೀಸೆಲನ್ನು ಖರೀದಿಸುವಂತಹ ಸಾಮರ್ಥ್ಯವನ್ನು ಮಾತ್ರ ಹೊಂದಿದ್ದಾನೆ. ಆದರೆ ಅದೇ ಅಮೇರಿಕಾದಲ್ಲಿರತಕ್ಕಂಥ ಒಬ್ಬ ವ್ಯಕ್ತಿ ತನ್ನ ಒಂದು ದಿನದ ಆದಾಯದಿಂದ 199 ಲೀಟರ್ನಿಂದ ಹೆಚ್ಚು ಕಡಿಮೆ 200-230 ಲೀಟರ್ವರೆಗೂ ಅವನು ಪೆಟ್ರೋಲನ್ನು ಖರೀದಿ ಮಾಡಬಲ್ಲ. 171 ಲೀಟರ್ನಷ್ಟು ಡೀಸೆಲನ್ನು ಖರೀದಿ ಮಾಡಬಹುದು ಅನ್ನುವಂತಹ ವರದಿಯನ್ನು ಇದು ಇಡ್ತಾ ಇದೆ. ಬೇರೆ ರಾಷ್ಟ್ರಗಳು ಎಷ್ಟನ್ನು ಖರೀದಿ ಮಾಡ್ಬೋದು, ಅಲ್ಲಿ ಖರೀದಿ ಮಾಡುವಂತಹ ಸಾಮರ್ಥ್ಯವನ್ನು ಒಬ್ಬ ವ್ಯಕ್ತಿ ಎಷ್ಟು ಹೊಂದಿದ್ದಾನೆ ಅನ್ನುವಂತಹ ವಿಶ್ಲೇಷಣೆಗೆ ನಾನು ಹೋಗೋದಿಲ್ಲ. ನಿಮಗೆ ಆ ಚಿತ್ರದೊಳಗಡೆ ಎಲ್ಲವೂ ಕೂಡ ಸರಿಯಾಗಿ ಕಾಣಿಸ್ತಾ ಇದೆ. ಇಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಇರುವಂಥದ್ದು ಏನು ಅಂತೇಳಿದರೆ, ನಮಗದು ಖುಷಿ ವಿಚಾರವೇ. ಮಾತೆತ್ತಿದರೆ ನಮ್ಮ ಪ್ರಧಾನಿಯವರು ಹೇಳ್ತಾರೆ ವಿಶ್ವದ 4ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಭಾರತ ಗುರುತಿಸಿಕೊಳ್ತಾ ಇದೆ ಅಂತೇಳಿ. ನಿಜಕ್ಕೂ ಭಾರತ ಗುರುತಿಸ್ಕೊಂಡಿದ್ದರೆ ಇಡೀ ದೇಶದ ಜನನೇ ಖುಷಿ ಪಡ್ತಾರೆ. ಯಾಕಂದರೆ ಅದೊಂದು ದೇಶ ಪ್ರೇಮದ ವಿಚಾರ. ನಮ್ಮ ದೇಶ ಆರ್ಥಿಕವಾಗಿ ಬಲಗೊಳ್ತಾ ಇರುವಂಥದ್ದು, ಬೇರೆ ದೇಶಗಳಿಗೆ ಸವಾಲನ್ನು ಎಸೆಯುವಂಥದ್ದು, ಆರ್ಥಿಕವಾಗಿ ಬಲಗೊಳ್ಳುವಂಥದ್ದು, ಇದಕ್ಕಿಂತ ದೊಡ್ಡ ಖುಷಿ ಭಾರತೀಯರಿಗೆ ಬೇರೆ ಯಾವುದೂ ಇಲ್ಲ. ಆದರೆ ನಾವು ಆರ್ಥಿಕವಾಗಿ ವಿಶ್ವದ 4ನೇ ದೊಡ್ಡ ರಾಷ್ಟ್ರ ಅಂತ ಕರೆಸ್ಕೊಳ್ಳುವಂತಹ ನಾವು ಒಬ್ಬ ಸಾಮಾನ್ಯ ನಾಗರಿಕ ಖರೀದಿಯ ಸಾಮರ್ಥ್ಯವನ್ನು ಹೊಂದಿಲ್ಲ ಅಂತೇಳಿದರೆ, ಅಥವಾ ಖರೀದಿಯ ಸಾಮರ್ಥ್ಯಕ್ಕೆ ಹೋಲಿಕೆಯನ್ನು ಮಾಡಿದರೆ ಇಂಧನ ವೆಚ್ಚ ವಿಶ್ವದ ಪ್ರಮುಖ ಆರ್ಥಿಕ ರಾಷ್ಟ್ರಗಳ ಪೈಕಿ ಭಾರತಕ್ಕೆ ಅತ್ಯಂತ ಹೊರೆಯಾಗಿ ಕಾಣಿಸ್ತಾ ಇದೆ ಅನ್ನುವಂಥದ್ದು ಎಲ್ಲ ಚಿತ್ರಣದಿಂದ, ಎಲ್ಲ ಅಂಕಿಅಂಶದಿಂದ ನಮಗೆ ಗೊತ್ತಾಗ್ತಾ ಇದೆ. ಇದೇ ವೇಳೆ ಸಾಮಾಜಿಕ ಜಾಲತಾಣದೊಳಗಡೆ ಒಂದು GDP ಕುರಿತಾಗಿರ್ತಕ್ಕಂತಹ ಮಿಮ್ಸ್ ಮತ್ತು ಪೋಸ್ಟ್ಗಳು ಓಡಾಡ್ತಾ ಇದ್ದಾವೆ. ವ್ಯಂಗ್ಯಭರಿತವಾಗಿರ್ತಕ್ಕಂತಹ ಪೋಸ್ಟ್ಗಳು ಕೂಡ ಸಾಕಷ್ಟು ಓಡಾಡ್ತಾ ಇದ್ದಾವೆ. ಇಲ್ಲಿ ನಿಮಗೊಂದು ಚಿತ್ರ ಕಾಣಿಸ್ತಾ ಇದೆ. ಅದರಲ್ಲಿ G ಅಂದರೆ ಗ್ಯಾಸ್, D ಅಂದರೆ ಡೀಸೆಲ್, P ಅಂದರೆ ಪೆಟ್ರೋಲ್, ಈ ಮೂರನ್ನೂ ಹೆಚ್ಚಳ ಮಾಡ್ತೀನಿ ಅಂಥೇಳಿ ಪ್ರಧಾನಿ ಮೋದಿಯವರು ಹೇಳಿದರೆ GDPಯನ್ನು ಹೆಚ್ಚಳ ಮಾಡ್ತೀನಿ ಅಂತ ಹೇಳಿದರು. ಹಾಗಾಗಿ ಅವರು G ಅಂದರೆ ಗ್ಯಾಸ್, D ಅಂದರೆ ಡೀಸೆಲ್, P ಅಂದರೆ ಪೆಟ್ರೋಲ್, ಈ ಮೂರನ್ನು ಕೂಡ ಹೆಚ್ಚಳ ಮಾಡಿದ್ದಾರೆ. ಹಾಗಾಗಿ GDP ಹೆಚ್ಚಳ ಆಗಿದೆ ಅನ್ನುವಂತಹ ಪೋಸ್ಟ್ಗಳ ಬಗ್ಗೆಯೂ ಕೂಡ ಈಗ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತಾ ಇದೆ. ಈಗ ಮತ್ತೆ ವಿಷಯಕ್ಕೆ ಬರೋಣ. ಭಾರತ ಯಾಕೆ ಪದೇ ಪದೇ ಈ ತೈಲ ಸಮಸ್ಯೆಯನ್ನು ಎದುರಿಸ್ತಾ ಇದೆ? ತೈಲ ಬೆಲೆ ಏರಿಕೆಯ ಸಮಸ್ಯೆ ಎದುರಿಸ್ತಾ ಇರುವಂಥದ್ದು ಯಾಕೆ ಅನ್ನುವಂಥದ್ದನ್ನು ತಿಳಿಯುವಂಥದ್ದು ಬಹಳ ಮುಖ್ಯ. ಇದನ್ನು ನಾವು ತಿಳಿಲಿಲ್ಲ ಅಂತ ಹೇಳಿದರೆ ಇದ್ರ ಹಿಂದೆ ಇರುವಂತಹ ರಾಜಕೀಯ, ಆರ್ಥಿಕ ಲೆಕ್ಕಾಚಾರ ಮತ್ತು ನಮ್ಮ ಸ್ನೇಹ ಸಂಬಂಧದ ಪರಿಣಾಮ ಏನೆಲ್ಲ ಸಮಸ್ಯೆಗಳನ್ನ ಎದುರಿಸಿದ್ವಿ ಅನ್ನುವಂಥದ್ದನ್ನು ಈ ವಿಷಯದಿಂದ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಭಾರತ ದೇಶಕ್ಕೆ ಬೇಕಾಗಿರುವಂಥ ಬಹುತೇಕ ತೈಲವನ್ನು, ಅಂದರೆ ಹೆಚ್ಚು ಕಡಿಮೆ 85-90% ಕಚ್ಚಾ ತೈಲವನ್ನು ನಾವು ವಿದೇಶಗಳಿಂದ ಆಮದು ಮಾಡಿಕೊಳ್ತಾ ಇದ್ದೀವಿ. ಭಾರತ ದಿನಕ್ಕೆ ಸುಮಾರು 55 ಲಕ್ಷ ಬ್ಯಾಲರ್ಗಳ ತೈಲವನ್ನು ಬಳಕೆ ಮಾಡಿದರೆ ದೇಶೀಯ ಉತ್ಪಾದನೆಯ ಲೆಕ್ಕ ಎಷ್ಟಿದೆ ಅಂತ ಹೇಳಿದರೆ ಕೇವಲ 5-6 ಲಕ್ಷ ಬ್ಯಾಲರ್ಗಳನ್ನು ಕೊಳ್ಳುವಷ್ಟು ಮಾತ್ರ ಇದೆ. ಹೀಗಾಗಿ
ಮಧ್ಯಪ್ರಾಚ್ಯದೊಳಗಡೆ ಏನಾದರೂ ಯುದ್ಧ ನಡೀದೇ ಇದ್ದರೆ, ಡಾಲರ್ ಬಿದ್ದರೆ, ಡಾಲರ್ ಎದ್ದರೆ, ಹೋರ್ಮೇಜ್ ಜಲಸಂಧಿಯಲ್ಲಿ ಬಿಕ್ಕಟ್ಟು ಉಂಟಾಗದೇ ಇದ್ದರೆ ನೇರ ಪರಿಣಾಮವನ್ನು ಎದುರಿಸುವಂಥದ್ದು ಭಾರತ. ಯಾಕೆ ಅಂತೇಳಿದರೆ ನಾವು ವಿದೇಶದಿಂದ ಆಮದನ್ನು ಮಾಡ್ಕೊಳ್ಬೇಕಾಗಿರೋದ್ರಿಂದ ಹೆಚ್ಚು ಕಡಿಮೆ 90% ಕಚ್ಚಾ ತೈಲವನ್ನು ನಾವು ಆಮದು ಮಾಡ್ಕೊಳ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ಏನಾದರೂ ಸಮಸ್ಯೆ ಆದರೆ ಖಂಡಿತ ಅದರ ನೇರ ಪರಿಣಾಮ ಬೀರುವಂಥದ್ದು ಭಾರತಕ್ಕೆ ಅಂಥೇಳಿ ಈಗ ನಮಗೆ ಅದರ ಪರಿಣಾಮ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಲ್ಲಿ ಯುದ್ಧ ಆರಂಭ ಆದ ನಂತರದೊಳಗಡೆ ಏನೆಲ್ಲ ತೈಲದೊಳಗಡೆ ನಾವು ಸಮಸ್ಯೆಯನ್ನು ಅನುಭವಿಸಿದ್ದೀವಿ ಅಂಥೇಳಿ ಒಂದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುವಂಥದ್ದೇನು ಅಂತೇಳಿದರೆ, ಕೋವಿಡ್ ಸಂದರ್ಭದೊಳಗಡೆ ಭಾರತದ ಆರೋಗ್ಯ ವ್ಯವಸ್ಥೆ ಹೇಗಿತ್ತು ಎನ್ನುವಂತಹ ಸ್ಪಷ್ಟ ಚಿತ್ರಣ ಸಿಕ್ತು. ಎಷ್ಟೆಲ್ಲ ಸಮಸ್ಯೆಯನ್ನು ಎದುರಿಸಿದ್ವಿ, ಬೆಡ್ ಸಿಗದೇ ಇರುವಂಥದ್ದು, ಸಾರ್ವಜನಿಕವಾಗಿ ಜನ ಒದ್ದಾಡಿರುವಂಥದ್ದು, ಅನೇಕ ಸಾವು ನೋವುಗಳು, ಆ ಕೋವಿಡನ್ನು ನಿರ್ವಹಣೆ ಮಾಡಲಿಕ್ಕೆ ಸರಿಯಾಗಿರ್ತಕ್ಕಂತಹ ಆರೋಗ್ಯ ವ್ಯವಸ್ಥೆ ಇಲ್ಲ ಅಂಥೇಳಿ ವಿಶ್ವಸಂಸ್ಥೆ ಭಾರತಕ್ಕೆ ಚೀಮಾರಿ ಹಾಕಿರುವಂಥದ್ದು ನೋಡಿದ್ದೀವಿ. ಈಗ ಅಂತಹದ್ದೇ ಭಾರತದ ಒಂದು ಅಸಮರ್ಥತೆ ಸಾಬೀತಾಗಿರುವಂಥದ್ದು ಯಾವುದರಿಂದ ಅಂತೇಳಿದರೆ, ತೈಲ ಸಂಗ್ರಹದಲ್ಲಿ ಸಾಮರ್ಥ್ಯ ಇಲ್ಲ ಭಾರತ ಸಂಗ್ರಹ ಮಾಡಿ ಇಟ್ಕೊಳ್ಳೋಕ್ಕೆ ಎನ್ನುವಂತಹ ಮತ್ತೊಂದು ಕುಖ್ಯಾತಿತನ ಭಾರತದ್ದೀಗ ಜಗತ್ತಿಗೆ ಜಗಜ್ಜಾಹೀರಾಗಿರುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಹಾಗಿದ್ರೆ ಇದನ್ನೆಲ್ಲ ಗಮನಿಸಿದರೆ ಇನ್ನು ಮುಂದೆ ನಮಗೆ ಕಡಿಮೆ ಬೆಲೆಗೆ ಪೆಟ್ರೋಲ್ ಅಥವಾ ಡೀಸೆಲ್ ಸಿಗೋದೇ ಇಲ್ವಾ ಎನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಯಾಕಂತ ಹೇಳಿದ್ರೆ ಅಲ್ಲಿನೂ ಯುದ್ಧ ನಿಲ್ಲಲ್ಲ, ಹೀಗೇನೇನೋ ಲೆಕ್ಕಾಚಾರಗಳಿದ್ದಾವೆ. ಮತ್ತು ಈಗ ನಾನು ಹೇಳಿದಾಗೆ ನಮ್ಮಲ್ಲಿ ಸಂಗ್ರಹದ ಸಾಮರ್ಥ್ಯ ಕೊರತೆ ಇದೆ. ಬೈ ಚಾನ್ಸ್ ಹೋರ್ಮೇಜ್ ಜಲಸಂಧಿಯಿಂದ ಬರೋದಕ್ಕೇನಾದರೂ ಹೆಚ್ಚು ಕಡಿಮೆ 1 ತಿಂಗಳು 2 ತಿಂಗಳು ತಡ ಆಯಿತು ಅಂತೇಳಿದರೆ ಜುಲೈನೊಳಗಡೆ ಹೆಚ್ಚು ಕಡಿಮೆ 170ರಿಂದ 180 ರೂಪಾಯಿ ಪೆಟ್ರೋಲ್ ದರ ಹೆಚ್ಚಳ ಆಗುವಂಥ ಸಾಧ್ಯತೆಗಳಿದ್ದಾವೆ ಎನ್ನುವಂಥ ಲೆಕ್ಕಾಚಾರಗಳು ಕೂಡ ಓಡಾಡ್ತಾ ಇದ್ದಾವೆ. ಅಂದರೆ ನಾನು ಭಯ ಹೋಗಿಸ್ಲಿಕ್ಕೆ ಈ ಮಾತುಗಳನ್ನು ಹೇಳ್ತಾ ಇಲ್ಲ, ಆ ಥರದ ಲೆಕ್ಕಾಚಾರಗಳಿದ್ದಾವೆ. ಹಾಗಿದ್ದರೆ ನಮಗೆ ನಿಜವಾಗ್ಲೂ ಪೆಟ್ರೋಲ್ ಡೀಸೆಲ್ ಕಡಿಮೆ ದರಕ್ಕೆ ಸಿಗೋದಿಲ್ವಾ? ಸಿಗಬೇಕಾದ್ರೆ ಏನು ಮಾಡಬೇಕು? ಈ ತೈಲ ಬೆಲೆ ಹೆಚ್ಚಳದ ಹಿಂದೆ ಇರುವಂತಹ ಲೆಕ್ಕಾಚಾರವನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಏನು ಆ ಲೆಕ್ಕಾಚಾರ ಅಂತ ಹೇಳಿದರೆ, US ಮಾತನ್ನು ಕೇಳಿ ಇರಾನ್ ಜೊತೆಗಿನ ಸಂಬಂಧವನ್ನು ಕಡಿತ ಮಾಡಿಕೊಂಡಿದ್ದರ ಪರಿಣಾಮವಾಗಿ ನಾವೀಗ ಅದರ ಫಲವನ್ನು ಊಟ ಮಾಡ್ತಾ ಇದ್ದೀವಿ. 2019ರವರೆಗೆ ಇರಾನ್ ಭಾರತದ ಪ್ರಮುಖ ತೈಲ ಪೂರೈಕೆದಾರ ರಾಷ್ಟ್ರ ಆಗಿತ್ತು. ಗುಡ್ ಫ್ರೆಂಡ್ಶಿಪ್ ಇತ್ತು ಇರಾನ್ ಮತ್ತು ಇಂಡಿಯಾ ನಡುವೆ. ಆಗ ಕಡಿಮೆ ಬೆಲೆಗೆ ಅವರು ತೈಲ ಕೊಡ್ತಾಯಿದ್ರು, 60 ದಿನಗಳ ಕಾಲ ಸಾಲ ಸೌಲಭ್ಯವನ್ನು ಕೊಡ್ತಾಯಿದ್ರು, ಆರಾಮಾಗಿ ಸ್ಟಾಕ್ ಇಟ್ಕೊಳ್ಳೋಕ್ಕೆ ನಮಗೆ ವ್ಯವಸ್ಥೆಯನ್ನು ಕೂಡ ಮಾಡ್ತಾಯಿದ್ರು, ಕಡಿಮೆ ಸಾಗಾಣಿಕೆ ವೆಚ್ಚ ಕೊಡ್ತಾಯಿದ್ರು. ಸಾಕಷ್ಟು ಅನುಕೂಲತೆಯನ್ನು ಇರಾನ್ ಜೊತೆಗಿನ ತೈಲ ಒಪ್ಪಂದದ ಸಂದರ್ಭದೊಳಗಡೆ ಬಹಳಷ್ಟು ಲಾಭವನ್ನು ಭಾರತ ಪಡಿತಾ ಇತ್ತು. ಆದರೆ ಅಮೇರಿಕಾದ ಮಾತುಗಳನ್ನು ಕೇಳಿ ಭಾರತ ಇವತ್ತು ಎಡವಟ್ಟನ್ನು ಮಾಡಿಕೊಂಡಿದೆ ಅಂತಲೇ ಹೇಳ್ಬೋದು. ಅಮೇರಿಕದ ನಿರ್ಬಂಧನೆಗಳ ನಂತರ ಏನೆಲ್ಲ ಅಮೇರಿಕ ಇರಾನ್ಗೆ ನಿರ್ಬಂಧನೆಗಳನ್ನು ಹೇರ್ತೋ, ಇವರು ಗುಡ್ ಫ್ರೆಂಡ್ಸ್ ಆಗಿದ್ರಲ್ವ ಟ್ರಂಪ್ ಮತ್ತು ಮೋದಿಯವರು. ಸೊ ಹಾಗಾಗಿ ಇರಾನ್ಗೆ ಯಾವಾಗ ಟ್ರಂಪ್ ಅನೇಕ ನಿರ್ಬಂಧಗಳನ್ನು ಹೇರಿದ್ರು, ಇವರು ಆ್ಯಸ್ ಎ ಫ್ರೆಂಡ್ ಆಗಿ ಅದನ್ನು ಬೆಂಬಲಿಸಿದ್ರ ಪರಿಣಾಮ ಇವತ್ತು ನಾವು ಒಳ್ಳೆಯಾಗಿರ್ತಕ್ಕಂಥ ಊಟವನ್ನೇ, ಅಚ್ಚೇ ದಿನವನ್ನೇ ಭಾರತ ದೇಶದ ಜನ ಕಾಣ್ತಾ ಇದ್ದಾರೆ. ಸೊ ಆವಾಗ ಭಾರತ ದೇಶ ಇರಾನ್ನಿಂದ ತೈಲ ಆಮದನ್ನು ನಿಲ್ಲಿಸ್ತು. ಇದರಿಂದಾಗಿ ಭಾರತ ಒಂದು ಕಡಿಮೆ ತೈಲ ಮೂಲವನ್ನು ಕಳೆದುಕೊಂಡಿದೆ. ಕಡಿಮೆ ದರಕ್ಕೆ ಸಿಗ್ತಾ ಇದ್ದಂತಹ ತೈಲದ ಮೂಲವನ್ನು ಭಾರತ ಕಳೆದುಕೊಂಡಿದೆ ಎನ್ನುವಂಥದ್ದಂತೂ ಸತ್ಯ. ಭಾರತ ಇರಾನ್ ಜೊತೆಗಿನ ಇಂಧನ ಸಂಬಂಧವನ್ನು ಉಳಿಸ್ಕೊಂಡಿದ್ರೆ, ಇವತ್ತಿಗೂ ಭಾರತ ಇರಾನ್ ಜೊತೆಗೆ ತೈಲದ ಸಂಬಂಧವನ್ನು ಚೆನ್ನಾಗಿಟ್ಕೊಂಡಿದ್ರೆ, ಇವತ್ತು ನಿಜಕ್ಕೂ ಇಂಧನದ ಬೆಲೆ ಈ ರೀತಿಯ ಏರಿಕೆಯ ಹೊಡೆತವನ್ನು ಸ್ವಲ್ಪ ಮಟ್ಟಿಗಾದರೂ ಕಡಿಮೆ ನೋಡ್ತಾ ಇತ್ತು, ಏರಿಕೆಗಳ ಹೆಚ್ಚಳ ಆಗ್ತಾ ಇರಲಿಲ್ಲ ಅನ್ನುವಂಥದ್ದಂತೂ ಸತ್ಯ. ಇರಾನ್ ಸಂಬಂಧವನ್ನು ಕಳೆದುಕೊಂಡ ಮೇಲೆ ಭಾರತ ಕಣ್ಣೋಟ ಹಾಯಿಸಿದ್ದು ಯಾವುದ್ರ ಕಡೆ ಅಂತ ಹೇಳಿದರೆ ರಷ್ಯಾ ಕಡೆಗೆ. ರಷ್ಯಾ ಮತ್ತು ಉಕ್ರೇನ್ ಯುದ್ಧದ ನಂತರ ಭಾರತ ರಿಯಾಯಿತಿ ದರದಲ್ಲಿ ರಷ್ಯಾದ ಕಚ್ಚಾ ತೈಲವನ್ನು ಖರೀದಿ ಮಾಡುತ್ತೆ. ಇದರ ಲಾಭ ಯಾರಿಗೆ ಸಿಕ್ತು ಅನ್ನುವಂಥದ್ದನ್ನು ನೋಡೋದು ಬಹಳ ಮುಖ್ಯ. ಓಕೆ, ಇರಾನ್ ಜೊತೆಗೆ ಏನೋ ಅಮೇರಿಕಾ ಗುಡ್ ಫ್ರೆಂಡ್ಶಿಪ್ ಇದ್ದಿದ್ದರಿಂದ, ಟ್ರಂಪ್ ಅವ್ರ ಜೊತೆಗಿನ ಒಂದು ಸ್ನೇಹ ಸಂಬಂಧದಿಂದ ಒಂದು ಕಡಿಮೆ ಬೆಲೆಗೆ ಕೊಡ್ಬೋದಾದಂತಹ ತೈಲದ ಸಂಪರ್ಕ ರಾಷ್ಟ್ರವನ್ನು ಕಡಿತ ಮಾಡಿಕೊಂಡ್ರು. ನೆಕ್ಸ್ಟ್ ಇವರು ಏನೋ ರಷ್ಯಾ ಜೊತೆಗೆ ನಾವು ಚೆನ್ನಾಗಿ ಇಟ್ಕೊಳ್ಳೋಣ, ರಷ್ಯಾ ಜೊತೆಗಿನ ಒಂದು ಸಂಬಂಧ ಚೆನ್ನಾಗಿ ಬೆಳೆಸೋಣ, ಅವರು ಕೂಡ ನಮಗೆ ಕಡಿಮೆ ದರದೊಳಗಡೆ ತೈಲವನ್ನು ಕೊಡ್ತೀವಿ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ ಅಂಥೇಳಿ ಹೇಳಿ ಒಂದು ಸಂಬಂಧವನ್ನು ಬೆಳೆಸ್ಕೊಂಡ್ರು. ನಿಜಕ್ಕೂ ರಷ್ಯಾ ಕೊಡ್ತಾ ಇದ್ದಂತಹ ಕಡಿಮೆ ದರದ ಕಚ್ಚಾ ತೈಲದ ಲಾಭ ಯಾರಿಗೆ ಸಿಕ್ತು ಎನ್ನುವಂಥದ್ದನ್ನು ನೋಡುವಂಥದ್ದು ಬಹಳ ಮುಖ್ಯ.
2023 ಮತ್ತು 24ರಲ್ಲಿ ಭಾರತಕ್ಕೆ ಇದರಿಂದಾಗಿ ಶತಕೋಟಿಯಷ್ಟು ಡಾಲರ್ಗಳಷ್ಟು ಉಳಿತಾಯ ಆಯಿತು ಅಂತೇಳಿ ಸರ್ಕಾರ ಹೇಳುತ್ತೆ. ಆದರೆ ಇದು ಲಾಭ ಆಗಿದ್ದು ಯಾರಿಗೆ ಅಂತ ಹೇಳಿದರೆ ಹೆಚ್ಚು ಖಾಸಗಿ ತೈಲ ಕಂಪನಿಗಳಿಗೆ, ಅದರಲ್ಲೂ ಪ್ರಮುಖವಾಗಿ ರಿಲಯನ್ಸ್ ಇಂಡಸ್ಟ್ರಿ ಮತ್ತು ನಯರಾ ಎನರ್ಜಿ ಕಂಪನಿಗಳಿಗೆ. 2023-25 ಅವಧಿಯಲ್ಲಿ ದಿನಕ್ಕೆ ಸುಮಾರು 6 ಲಕ್ಷ ಬ್ಯಾರೆಲ್ಲಷ್ಟು ರಷ್ಯಾದ ತೈಲ ಎಂಬುದು ರಿಲಯನ್ಸ್ ಕಂಪನಿಗೆ ಸಿಕ್ಕರೆ ನಯರಾಗೆ 4.6 ಲಕ್ಷ ಬ್ಯಾರೆಲ್ಗಳು ಸಿಕ್ಕಿದ್ದಾವೆ. ಸರ್ಕಾರಿ ಕಂಪನಿಗಳಾಗಿರ್ತಕ್ಕಂಥ ಇಂಡಿಯನ್ ಆಯಿಲ್ಗೆ 4 ಲಕ್ಷ ಬ್ಯಾರೆಲ್, ಭಾರತ ಪೆಟ್ರೋಲಿಯಂಗೆ 1 ಲಕ್ಷ ಬ್ಯಾರೆಲ್, ಹಿಂದೂಸ್ತಾನ್ ಪೆಟ್ರೋಲಿಯಂಗೆ ಖರೀದಿ ಮಾಡೋದಕ್ಕೆ ಸಿಕ್ಕಿದ್ದು ಸ್ವಲ್ಪ ಮಾತ್ರ. ರಷ್ಯಾದ ತೈಲದಿಂದ ಭಾರತಕ್ಕೆ ಇಂಧನ ಲಾಭ ದೊರೆತರೂ ಕೂಡ ಅತಿ ಹೆಚ್ಚಿನ ಲಾಭವನ್ನು ಪಡೆದವರು ಯಾರು ಅಂತ ಹೇಳಿದರೆ ಖಾಸಗಿ ಕಂಪನಿಗಳು. ರಿಲಯನ್ಸ್ ಯಾರದ್ದು, ನಯರಾ ಯಾರದ್ದು, ಆ ಕಂಪನಿಗಳ ಒಡೆಯರಿಗೂ, ಪ್ರಧಾನಿಗೂ, ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳಿಗೂ ಯಾವ ರೀತಿಯಾಗಿರ್ತಕ್ಕಂತಹ ಗಂಟಸ್ಯ ಕಳಸ್ಯ ಸಂಬಂಧ ಇದೆ ಎನ್ನುವಂಥದ್ದನ್ನು ನಾನು ನಿಮಗೆ ಹೇಳಬೇಕಾಗಿಲ್ಲ, ನನಗಿಂತ ಚೆನ್ನಾಗಿ ನಿಮಗದು ಗೊತ್ತಿದೆ. ಹಾಗಿದ್ದರೆ ಭಾರತ ಈಗ ಏನು ಮಾಡಬೇಕು? ನಿಜಕ್ಕೂ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್. ಓಕೆ, ಇಷ್ಟೆಲ್ಲ ಸಮಸ್ಯೆಗಳಿದ್ದಾವೆ, ಸಮಸ್ಯೆಗಳೊಳಗಡೆ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಇದರಿಂದ ನಾವು ನಿಧಾನಕ್ಕೆ ಬಿಡಿಸ್ಕೊಳ್ಬೇಕಾದ್ರೆ ಇರುವಂತಹ ಅವಕಾಶಗಳು, ಸಾಧ್ಯತೆಗಳು ಮತ್ತು ಭಾರತ ಸರ್ಕಾರ ಏನು ಮಾಡಬೇಕಾಗಿದೆ ಮುಖ್ಯವಾಗಿ ಅಂತೇಳಿದರೆ, ಇಂಧನ ಭದ್ರತೆಗಾಗಿ ಭಾರತ ಕೇವಲ 1 ಅಥವಾ 2 ರಾಷ್ಟ್ರಗಳ ಮೇಲೆ ಅವಲಂಬನೆಯಾಗೋದನ್ನು ಬಿಡಬೇಕಾಗಿದೆ. ರಷ್ಯಾ, ಇರಾನ್, ಇರಾಕ್, ಸೌದಿ ಅರೇಬಿಯಾ, UAE, ಬ್ರೆಜಿಲ್, ಗಯಾನಾ, ಆಫ್ರಿಕಾದಂತಹ ರಾಷ್ಟ್ರಗಳೊಂದಿಗೆ ದೀರ್ಘಾವಧಿಯ ಇಂಧನ ಸಂಬಂಧಗಳನ್ನು ಬೆಳೆಸಬೇಕಾಗಿದೆ. ದೀರ್ಘಾವಧಿಯ ಸಂಬಂಧಗಳಂತ ಹೇಳಿದರೆ ಒಂದು 10 ವರ್ಷ, 20 ವರ್ಷ, 25 ವರ್ಷ, 30 ವರ್ಷದವರೆಗೆ ಆ ರೀತಿಯಾಗಿರ್ತಕ್ಕಂಥ ಒಂದು ಕಚ್ಚಾ ತೈಲದ ಆಮದು ಸಂಬಂಧವನ್ನು ಬೆಳೆಸ್ಕೊಂಡ್ರೆ ಬಹುಶಃ ಬೆಲೆ ಏರಿಕೆ ಆಗಲಿಕ್ಕಿಲ್ಲ ಎನ್ನುವಂತಹ ಲೆಕ್ಕಾಚಾರವನ್ನು ತಜ್ಞರು ಹೇಳ್ತಾ ಇದ್ದಾರೆ. ಮತ್ತು ಮುಖ್ಯವಾಗಿ US ಹೇಳುವಂಥ ಮಾತನ್ನು ಇಲ್ಲಿ ಭಾರತ ಕೇಳೋದನ್ನು ಕಡಿಮೆ ಮಾಡಬೇಕು. ಬಿಟ್ಬಿಡೋಕ್ಕೆ ಸಾಧ್ಯ ಇಲ್ಲ ಅನ್ನೋಂಥದ್ದು ನಿಜ ಇದೆ. ಯಾಕಂತ ಹೇಳಿದರೆ ಏನೇನೋ ಸಂಬಂಧಗಳನ್ನು ಮೋದಿಯವರು, ಟ್ರಂಪ್ ಅವರು ಬೇರೆ ಬೇರೆ ರೀತಿಯೊಳಗಡೆ ಬೆಳೆಸ್ಕೊಂಡಿರುವಂಥದ್ದನ್ನ ನಾವು ಗಮನಿಸ್ತೀವಿ. ಹಾಗಾಗಿ ಅಟ್ಲೀಸ್ಟ್ ದೇಶದ ಜನರಿಗಾಗಿ, ಇವರು ದೇಶ ಪ್ರೇಮ, ದೇಶದ ಜನ ಅಂತ ಹೋದ ಕಡೆಗಳಲ್ಲೆಲ್ಲ ಭಾಷೆ ಮಾಡ್ತಾರಲ್ಲ, ಅಟ್ಲೀಸ್ಟ್ ಅದಕ್ಕೆ ನಡ್ಕೊಳ್ಳೋ ರೀತಿಯಲ್ಲಾದರೂ ಕೂಡ ಅಮೇರಿಕಾದ ಈ ಥರದ ಸಾಮ್ರಾಜ್ಯಶಾಹಿಯ ದಾಯವನ್ನು ಇಟ್ಕೊಂಡು ಏನಾದರೂ ಕೆಟ್ಟ ನೀತಿಗಳು ಇದೆಯಾ ಇಲ್ವಾ ಎನ್ನುವಂಥದ್ದನ್ನು ಯೋಚನೆ ಮಾಡಿ, ಅದು ಭಾರತ ದೇಶಕ್ಕೆ ಅಪಾಯ ಇದೆ, ಜನರ ಮೇಲೆ ಹೊರೆಯಾಗುತ್ತೆ ಅಂತ ಹೇಳಿದರೆ ಖಂಡಿತ ಅದರಿಂದ ದೂರ ಇರುವಂಥದ್ದು ಮುಖ್ಯ. ಈ ಕೆಲಸವನ್ನು ಭಾರತ ಮೊದಲಿಗೆ ಮಾಡಬೇಕಾಗಿದೆ. 90 ದಿನಗಳ ಕಾಲಕ್ಕೆ ಬೇಕಾಗಿರುವಂತಹ ತೈಲ ಸಂಗ್ರಹ ವ್ಯವಸ್ಥೆಯನ್ನು ಬಲಪಡಿಸ್ಕೊಳ್ಬೇಕು. ಈಗ 60 ದಿನಗಳ ಕಾಲ ಮಾತ್ರ ನಮಗೆ ಸಂಗ್ರಹಕ್ಕೆ ಅವಕಾಶ ಇದೆ, ಅದನ್ನು 90 ದಿನಕ್ಕೆ ಹೆಚ್ಚಳ ಮಾಡಬೇಕು. ಇದರಿಂದಾಗಿ ಯುದ್ಧ ಅಥವಾ ನಿರ್ಬಂಧಿತ ಸಂಬಂಧದೊಳಗಡೆ ಏನಾದರೂ ಹೆಚ್ಚು ಕಡಿಮೆ ಆದರೂ ಕೂಡ ಬೆಲೆ ಏರಿಕೆಯ ಅಪಘಾತಗಳು ಅಥವಾ ಬೆಲೆ ಏರಿಕೆಯ ಆಘಾತಗಳು ಜನರಿಗೆ ಬೀಳೋದಿಲ್ಲ. ಯಾಕಂದರೆ ಸ್ಟಾಕ್ ನಮ್ಮೊಳಗಡೆ ಇತ್ತಪ್ಪ ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ ಅದೇ ರೇಟ್ ಒಳಗಡೆ ಸ್ವಲ್ಪ ಇದರೊಳಗಡೆ ಸಿಗುತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಮತ್ತು ಕಚ್ಚಾ ತೈಲ ಖರೀದಿಯಲ್ಲಿ ಡಾಲರ್ ಅವಲಂಬನೆಯನ್ನು ಕಡಿಮೆ ಮಾಡಿ ರೂಪಾಯಲ್ಲಿ ತೈಲ ವ್ಯಾಪಾರವನ್ನು ಆರಂಭ ಮಾಡಬೇಕು ಅಂತೇಳಿ ಬಹಳಷ್ಟು ಜನ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ರೂಪಾಯಿ ಅಥವಾ ದ್ವಿಪಕ್ಷೀಯ ಕರೆನ್ಸಿಗಳಲ್ಲಿ ವ್ಯಾಪಾರವನ್ನು ನಡೆಸೋದ್ರಿಂದ ಹೆಚ್ಚು ಭಾರತ ದೇಶಕ್ಕೆ ತೈಲವನ್ನು ಆಮದು ಮಾಡಲಿಕ್ಕೆ ಬಹಳಷ್ಟು ರಾಷ್ಟ್ರಗಳು ರೆಡಿ ಇದ್ದಾವೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಹಾಗಾಗಿ ನಾವು ಡಾಲರ್ ಮೇಲೆ ಅವಲಂಬನೆಯಾಗೋದ್ರ ಬದಲಾಗಿ ರೂಪಾಯಿಯಲ್ಲಿ ತೈಲ ವ್ಯಾಪಾರವನ್ನು ಆರಂಭ ಮಾಡೋದಕ್ಕೆ ಮುಂದಾಗಬೇಕು. ಇವೆಲ್ಲದಕ್ಕಿಂತ ಮುಖ್ಯವಾಗಿ ಮಾಡಬೇಕಾಗಿರ್ತಕ್ಕಂತಹ ಮುಖ್ಯ ಕೆಲಸ ಏನು ಅಂತ ಹೇಳಿದರೆ ದೇಶೀಯ ಉತ್ಪಾದನೆಯನ್ನು ಹೆಚ್ಚಿಸಬೇಕು. ಅಂದರೆ ಅದು ಈಗ ನಮಗಿರ್ತಕ್ಕಂತಹ ಪ್ರಮುಖ ಮಾರ್ಗ. ಇವತ್ತಿನ ನಮ್ಮ ಅನೇಕ ಚಾಲೆಂಜಸ್ಗಳನ್ನು ಅಥವಾ ನಾವು ವಿಶ್ವದ 4ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೀತಾ ಇದ್ದೀವಿ ಅನ್ನುವಂಥದ್ದನ್ನು ಸಾಬೀತು ಮಾಡಲಿಕ್ಕೆ, ತೋರಿಸ್ಕೊಡ್ಲಿಕ್ಕೆ ಇರುವಂತಹ ಏಕೈಕ ಮಾರ್ಗ ಅಂತ ಹೇಳಿದರೆ ನಮ್ಮ ದೇಶೀಯ ಉತ್ಪಾದನೆಯನ್ನು ಹೆಚ್ಚಳ ಮಾಡಬೇಕು. ಇದು ಸಾಧ್ಯ ಅಂಥೇಳಿ ಬಹಳಷ್ಟು ಜನರು ಹೇಳ್ತಾ ಇದ್ದಾರೆ. ಹಾಗಾಗಿ ಹೊಸ ತೈಲ ಮತ್ತು ಅನಿಲ ನಿಕ್ಷೇಪಗಳನ್ನು ಅನ್ವೇಷಣೆಯನ್ನು ಮಾಡಿ ಅದರ ಮೇಲೆ ಹೂಡಿಕೆಯನ್ನು ಹೆಚ್ಚಳ ಮಾಡುವಂಥ ಕೆಲಸವನ್ನು ಮಾಡಬೇಕಾಗಿದೆ. ವಿದ್ಯುತ್ ಚಾಲಿತ ವಾಹನಗಳನ್ನು ಬಲಪಡಿಸಬೇಕು. ಅದರ ಬಗ್ಗೆ ಅನೇಕ ಕಂಪ್ಲೇಂಟ್ಗಳಿದ್ದಾವೆ. ಎಲೆಕ್ಟ್ರಿಕ್ ವೆಹಿಕಲ್ಗಳು ಸರಿಯಾಗಿರೋದಿಲ್ಲ, ಬ್ಲಾಸ್ಟ್ ಆಗುತ್ತೆ, ಕೈ ಕೊಡುತ್ತೆ, ಹಾಗೆ ಹೀಗೆ ಅನ್ನುವಂತಹ ಆರೋಪಗಳಿದ್ದಾವೆ. ಅವುಗಳನ್ನು ಪರಿಗಣನೆಗೆ ತೆಗೆದು ಅದನ್ನು ಸುಧಾರಣೆ ಮಾಡಿ ಅವುಗಳ ಗುಣಮಟ್ಟವನ್ನು ಮತ್ತು ಆ ಗಾಡಿ ಓಡುವ ಸಾಮರ್ಥ್ಯವನ್ನು ಹೆಚ್ಚಳ ಮಾಡಿದರೆ ಖಂಡಿತ ಭಾರತ ದೇಶಕ್ಕೆ ಅನುಕೂಲ ಆಗುತ್ತೆ. ಈಗಿರುವಂಥ ಸಮಸ್ಯೆಗಳಿಗೆ ಅದನ್ನೊಂದು ಮಾರ್ಗವಾಗಿ ಕೂಡ ನಾವು ನೋಡಬಹುದು.
ಇವುಗಳ ಜೊತೆಗೆ ಇಂಧನ ರಾಜತಾಂತ್ರಿಕತೆಯನ್ನು ಬಲಪಡಿಸಬೇಕು. ಅಮೆರಿಕ, ರಷ್ಯಾ, ಇರಾನ್, ಮಧ್ಯಪ್ರಾಚ್ಯ ರಾಷ್ಟ್ರಗಳ ಹಾಗೂ ಯುರೋಪು ಎಲ್ಲರೊಂದಿಗೂ ಒಂದು ಸಮತೋಲನವನ್ನು ಕಾಪಾಡ್ಕೊಳ್ಬೇಕು. ಬರೀ US ಜೊತೆಗೆ ಟ್ರಂಪ್ ಜೊತೆಗೆ ಅಷ್ಟೇ ಓಡಾಡಿದ್ರೆ ಸಾಕಾಗೋದಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಪ್ರಧಾನಿಯವರು ನೀವು ಪೆಟ್ರೋಲ್ ಮತ್ತು ಡೀಸೆಲ್ ದರ ಹೆಚ್ಚಳ ಆಗುತ್ತೆ ಅನ್ನುವಂಥ ಸೂಚನೆಯನ್ನು ಕೊಡೋದ್ರ ಬದಲಾಗಿ ನೀವು ದಿನನಿತ್ಯದ ವಸ್ತುಗಳನ್ನು ಕಡಿಮೆ ಮಾಡಿ, ಗಾಡಿಗಳಲ್ಲಿ ಅನಗತ್ಯವಾಗಿ ಓಡಾಡಬೇಡಿ, ಹಾಗೆ ಹೀಗೆ ಬಂಗಾರವನ್ನು ತೆಗೆದುಕೊಳ್ಬೇಡಿ ಅಂತೇನೇನೋ ಸಲಹೆಗಳು ಕೊಟ್ಟರು. ಆ ಸಲಹೆಗಳು ಸರಿ ತಪ್ಪು ಅಂತ ನಾನೀಗ ಅದ್ರ ಬಗ್ಗೆ ವಿಮರ್ಶೆ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ಆದರೆ ಹೀಗೆ ಹೇಳಿದಂಥ ಪ್ರಧಾನಿಗಳು ವಿದೇಶದಲ್ಲಿ ಸುತ್ತಾಟವನ್ನು ನಡೆಸ್ತಾ ಇದ್ದಾರೆ. ಅವರ ಒಂದು ದಿನದ ಖರ್ಚೆ ಹೆಚ್ಚು ಕಡಿಮೆ ದಿನಕ್ಕೆ ಕೋಟಿ ರೂಪಾಯಿ ಅಷ್ಟಿದೆ ಅನ್ನುವಂಥ ಲೆಕ್ಕಾಚಾರಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಇವರು ದೇಶದ ಜನರಿಗೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ವಿದೇಶಗಳನ್ನು ಸುತ್ತಾಡ್ತಾ ಇದ್ದಾರೆ ಅಂತೇಳಿ ಜನ ಅಂದ್ಕೊಳ್ತಿರ್ತಾರೆ. ಜನ ಅಂಥ ಭಾವನೆ ಒಳಗಡೆ ಇರ್ತಾರೆ, ಜನ ಅಂತಹ ನಿರೀಕ್ಷೆ ಒಳಗಡೆ ಇರ್ತಾರೆ. ಹಾಗಾಗಿ ಬರೀ US ಜೊತೆಗೆ ಮಾತ್ರ ಒಂದು ಸ್ನೇಹ ಸಂಬಂಧವನ್ನು ಇಟ್ಕೊಳ್ಳೋದ್ರ ಬದಲಾಗಿ ಇರಾನ್, ರಷ್ಯಾ, ಮಧ್ಯಪ್ರಾಚ್ಯ ರಾಷ್ಟ್ರ ಮತ್ತು ಯುರೋಪ್ಗಳ ಜೊತೆಗೆ ಒಂದು ಸಮತೋಲನದಿಂದ ಕೂಡಿರ್ತಕ್ಕಂತಹ ಸಂಬಂಧವನ್ನು ಉಳಿಸ್ಕೊಂಡ್ರೆ ಭಾರತದ ಹಿತಾಸಕ್ತಿಗೆ ಅನುಗುಣವಾಗಿ ಇಂಧನ ನೀತಿಯನ್ನು ಅನುಸರಿಸುವಂಥ ಕೆಲಸವನ್ನು ಅವರು ಕೂಡ ಮಾಡ್ತಾರೆ. ಹಾಗಾಗಿ ಈ ರೀತಿಯ ಒಂದು ಸ್ನೇಹ ಸಂಬಂಧವನ್ನು ಭಾರತ ಬೆಳೆಸ್ಕೊಳ್ಬೇಕಾಗಿದೆ. 110 ರೂಪಾಯಿ ಇದು ಪೆಟ್ರೋಲ್ ಬಂಕ್ನಲ್ಲಿ ಕಾಣ್ತಾ ಇರುವಂತಹ ಕೇವಲ ಅಂಕಿಯ ಒಂದು ಬೆಲೆ ಮಾತ್ರ ಅಷ್ಟೇ ಅಲ್ಲ. ಅದು ಭಾರತದ ಆಮದು ಅವಲಂಬನೆ, ಜಾಗತಿಕ ರಾಜಕೀಯ ಪರಿಣಾಮ, ಅಪೂರ್ಣ ತೈಲ ಸಂಗ್ರಹದ ವ್ಯವಸ್ಥೆ ಎಷ್ಟಿದೆ ಅನ್ನುವಂಥದ್ದು, ಮತ್ತು ದೀರ್ಘಕಾಲ ಇಂಧನ ನೀತಿಯ ಸವಾಲುಗಳು ಎಷ್ಟಿದ್ದಾವೆ ಭಾರತದೊಳಗಡೆ ಎನ್ನುವಂಥದ್ದನ್ನು ಅದು ಪ್ರತಿಬಿಂಬಿಸ್ತಾ ಇದೆ. ಹಾಗಾಗಿ ಭಾರತ ಒಂದು ಗುರಿಯನ್ನು ಇಟ್ಕೋಬೇಕಾಗಿದೆ. ಆ ಗುರಿ ಏನು ಅಂತ ಹೇಳಿದರೆ, ಇಂಧನದಲ್ಲಿ ಒಂದು ಭದ್ರವನ್ನು ತರಬೇಕು, ವೈವಿಧ್ಯಮಯ ಮತ್ತು ಸ್ವತಂತ್ರ ಇಂಧನ ವ್ಯವಸ್ಥೆಯನ್ನು ನಿರ್ಮಿಸುವತ್ತ ಸಾಗಬೇಕು ಅಂತ ಹೇಳ್ತಾ ಈ ಸ್ಟೋರಿಯನ್ನು ಮುಗಿಸ್ತಾ ಇದ್ದೀನಿ. ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ.